ನೋಡ್ರಿ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಟ್ರೆ ಜೀವನನೇ ಇರೋದಿಲ್ಲ. ಗೊತ್ತಾಯ್ತಾ? ಸಮಸ್ಯೆಗಳು ಉದ್ಭವ ಆಗ್ತವೆ, ಆ ಪರಿಹಾರ ಕಂಡ್ಕೋಬೇಕು. ಆ ನಂತರ ಇನ್ನು ಹೊಸ ಸಮಸ್ಯೆಗಳು ಉದ್ಭವ ಆಗ್ತವೆ, ಅದಕ್ಕೊಂದು ಪರಿಹಾರ ಕಂಡ್ಕೋಬೇಕು. ಇದು ನಿರಂತರವಾಗಿ ನಡೆಯುವಂಥವು. ಸಮಸ್ಯೆ ಉದ್ಭವ, ಸಮಸ್ಯೆ ಪರಿಹಾರ. ಇದು ಯಾವುದೋ ಒಂದು ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಹೈಕಮಾಂಡ್ನಲ್ಲಿ ಕೊಡ್ತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ. ಬಟ್ ನನ್ನ ಅಸೆಸ್ಮೆಂಟು ಇವತ್ತು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಸ್ಥಾನಗಳ ಬಗ್ಗೆ ಒಂದು ಪೂರ್ವಭಾವಿ ಚರ್ಚೆ ಮುಖ್ಯಮಂತ್ರಿಗಳ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು. ಮತ್ತು ನನ್ನ ಒಂದು ನಿರೀಕ್ಷೆ ಏನಂದರೆ, ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರನ್ನು ಕೇಳ್ತಾರೆ, ರೀಶಫಲ್ ಪರ್ಮಿಷನ್ ಕೊಡಿ ಅಂತ. ಆಗ ಯಾವುದೆಲ್ಲ ಚರ್ಚೆಗಳಾಗ್ತವೆ, KPCC ಅಧ್ಯಕ್ಷರ ಬದಲಾವಣೆ ಮತ್ತು ರೀಶಫಲ್ಲು, ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡುವಂಥದ್ದು ಮಂತ್ರಿಗಳಿಗೆ. ಭಾಳಷ್ಟು ಜನ ಮಂತ್ರಿಗಳು ನಾವೆಲ್ಲ ಪಕ್ಷದ ಕೆಲಸ ಮಾಡ್ತೀವಿ ಅಂತ ಹೇಳಿ ಅವ್ರುಗಳನ್ನೇ ಕೂಡ ವಾಲಂಟ್ರಿಯಾಗಿ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಹೆಚ್ಚಿನ ರಾಜಕೀಯ ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ದು ನಿಸ್ಸಂದೇಶ. ಅದು ಎಲ್ಲ ಮಂತ್ರಿ ಸ್ಥಾನಕ್ಕೆಲ್ಲ ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ಸರ್, ನೀವು ಯಾಕೆ ಹೋಗಲಿಲ್ಲ? ನಾವೇನು ಮಂತ್ರಿ ಆಗಬೇಕಂತ ನನಗೇನಿದ್ದಿಲ್ಲಲ್ಲ. ಆಗಿದ್ದು ಆಯಿತು, ಬಿಟ್ಟಿದ್ದು ಆಯ್ತಲ್ಲ, ಇನ್ನು ತಿರ್ಗಿ ಏನಿದೆ. ಅದರಿಂದ ಮಂತ್ರಿ ಕೆಲಸ ನೋಡ್ರಿ, ಕೆಲಸ ಮಾಡೋರಿಗೆ ಮಂತ್ರಿ ಕೆಲಸನೇ ಇರಬೇಕು ಅಂತ ಏನಿಲ್ಲ. ನಾವು ಜನಪರವಾಗಿ, ಬಡವ್ರ ಪರವಾಗಿ ಏನೆಲ್ಲ ಮಾಡಬಹುದಾಗಿದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಮೊದಲಿಂದನೂ ಮಾಡ್ತಾ ಬಂದಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಂತ್ರಿ ಆಗಬೇಕು, MLA ಆಗಬೇಕು ಅಂತಕ್ಕಂಥದ್ದೇನಿಲ್ಲ. ನನಗೆ ಕೋಆಪ್ರೇಟಿವ್ ಮೂವ್ಮೆಂಟ್ ಇದೆ. ಮೂವ್ಮೆಂಟಲ್ಲಿ ಸಹಾಯ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಹೆಚ್ಚು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ದೆಹಲಿಗೆ ನಾನು ಹೋಗಲ್ಲ, ನಾನು ಅಮೆರಿಕ ಹೋಗ್ತಾ ಇದ್ದೀನಿ. ಇವತ್ತು ರಾತ್ರಿ ಹೋಗಿ 1ನೇ ತಾರೀಕು ಬರ್ತೀನಿ. ಯಾವುದು ಆಗ್ಬೇಕು? ನಾನು ಪದೇ ಪದೇ ನಿಮ್ಮ ಮೂಲಕನೂ ಹೇಳಿದ್ದೀನಿ, ಪತ್ರದ ಮೂಲಕನೂ ಹೇಳಿದ್ದೀನಿ, ಈ ಗೊಂದಲ ನಿವಾರಣೆ ಆಗಬೇಕು. ಈ ಗೊಂದಲ ನಿವಾರಣೆ ಆಗದಿದ್ದರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ, ಆಡಳಿತಕ್ಕೂ ಕೂಡ ತೊಂದರೆ, ಅದು ಕೂಡ ಡ್ಯಾಮೇಜ್ ಆಗ್ತದೆ, ಎಫೆಕ್ಟಿವ್ನೆಸ್ ಹೋಗ್ತದೆ. ಈಗ ಅಧಿಕಾರಿಗಳು ನೋಡಂತಾಳಪ್ಪ, ಇದೇನೋ ಇದಂತೆ ಅದಂತೆ, ಮಂತ್ರಿ ಬದಲಾಗ್ತಾರಂತೆ, ಮುಖ್ಯಮಂತ್ರಿ ಬದಲಾಗ್ತಾರಂತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಸಂಶಯ ಅವ್ರ ತಲೆನಲ್ಲೂ ಇರ್ತದೆ. ಅದರಿಂದ ಮಂತ್ರಿ ಬದಲಾಗ್ತಾರೆ, ಹೊಸ ಮಂತ್ರಿ ಬರ್ತಾರೆ, ಏನು ಹೇಳ್ತಾರೆ ನೋಡಂತಾಳು ಅನ್ನೋರು ಒಂದಷ್ಟು ಜನ ಇರ್ತಾರೆ. ಇನ್ನೊಂದಷ್ಟು ಜನ ಮುಖ್ಯಮಂತ್ರಿನೇ ಬದಲಾಗ್ತಾರೆ, ಏನಾಗ್ತದೆ ನೋಡೋಣ ಇರುವನೋರು ಇರ್ತಾರೆ. ಈ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಯಾವ ಪಾರ್ಟಿ ಬರಲಿ, ಯಾರು ಅಧಿಕಾರಕ್ಕೆ ಬರಲಿ, ಅವರಂತೂ ಪರ್ಮನೆಂಟ್ ಗಿರಾಕಿಗಳು ಅವರು. ಅದರಿಂದ ಅವ್ರ ಥಿಂಕಿಂಗೇ ಬೇರೆ ಇರ್ತವೆ. ಹಾಗಾಗಿ ಕೆಲಸ ಕಾರ್ಯಗಳು ನಡಿಬೇಕಲ್ಲ, ನಡೀತಕ್ಕಂಥದ್ದಕ್ಕೆ ಅದು ಒಂದು ವೇಗ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈ ಗೊಂದಲ ನಿವಾರಣೆ ಮಾಡಬೇಕು. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು, ಅವರಿಗೆ ರೀಶಫಲ್ಗೆ ಅವಕಾಶ ಕೊಡೋದು ಅಥವಾ ಬದಲಾವಣೆ ಏನು ಹೈಕಮಾಂಡ್ ತಲೆಯಲ್ಲಿ ಏನಿದೆಯೋ ಅದನ್ನು ಅವರು ಜಾಗ್ರತೆ ತೀರ್ಮಾನ ಮಾಡಬೇಕು, ವಿಳಂಬ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಬೇಡಿಕೆ. ಸರ್, ನೀವು ಕೂಡ ಸಾಕಷ್ಟು ಹಿರಿಯರಿದ್ದೀರಿ, ಡೆಲ್ಲಿ ಮಟ್ಟದಲ್ಲಿ ಸಾಕಷ್ಟು ಕಾಂಟ್ಯಾಕ್ಟ್ ಇರುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ಆ ಥರದ್ದು ಏನಾದ್ರು ಇದೆಯಾ ಸರ್? ಎಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆ ಥರದ್ದು ಏನಾದ್ರು ಇದೆಯಾ? ನೋಡಪ್ಪ, ಅವ್ರ ತಲೆಯಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇರ್ಬೋದು. ಹಾಗಾಗಿ ಏನಿದೆ ನೋಡೋಣ. ಈಗ ನಮಗೇನೋ ಇದಾಗಿತ್ತು, 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತು ಪದೇ ಪದೇ ಮುಖ್ಯಮಂತ್ರಿಗಳು ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆ ಥರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿಯವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಆಗ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡಿದ್ರೆ ಒಂದೇ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಹೇಳ್ತಾರೆ, ಹೈಕಮಾಂಡ್ನವ್ರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನಾವು ದಿ ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ಸರ್, ಎಲ್ಲರಿಗಿಂತ ಮುಂಚೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಶುರು ಮಾಡಿದ್ದೆ ತಾವು. ಅಂದ್ರೆ ಆ ಸೆಪ್ಟೆಂಬರ್ ಮುಗಿದು ಮತ್ತೊಂದು ಸೆಪ್ಟೆಂಬರ್ ಬರ್ತಾ ಇದ್ದು ತುಂಬಾ ಡಿಲೇ ಆಯ್ತಾ ಅಂತ ಸರ್? ಡಿಲೇ ಅಂತ ಸೆಪ್ಟೆಂಬರ್ ಕ್ರಾಂತಿ ಮತ್ತು ನಾನು
ಆಗಿಂದಾಗೆ ಹೇಳ್ತಕ್ಕಂಥದ್ದು ಇವೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆಯುವಂಥವೇ. ರಾಜಕಾರಣ ಅಂತಕ್ಕಂಥದ್ದು ಅದು ಹರಿತಕ್ಕಂಥ ನೀರೇ ಹೊರತು ನಿಂತ ನೀರಾಗೋದಿಲ್ಲ ಅದು. ಅದರಿಂದ ಸೆಪ್ಟೆಂಬರ್ ಇದೆ, ಡಿಸೆಂಬರೂ ಆಗ್ತದೆ ಅಂದ್ಕೊತೀವಿ. ಈಗೇನು ಬರೀ ಕಾಂಗ್ರೆಸ್ಸನ್ನು ಗಮನದಲ್ಲಿ ಇಟ್ಕೊಂಡೇ ಕ್ರಾಂತಿ ಪ್ರಶ್ನೆ ಮಾಡಬೇಡಿ. ಈಗ ನೆನ್ನೆ BJP ಅವ್ರು ಬಂದು ಹೋಗಿದ್ದಾರಲ್ಲ, ಏನಕ್ಕೆ ಬಂದು ಹೋದ್ರು ಅವರು? ಅವರಲ್ಲೂ ಕೂಡ ಗೊಂದಲ ಇದೆಯಲ್ಲ, ಅಲ್ಲೂ ಕೂಡ ಬದಲಾವಣೆಗಳನ್ನು ಅವ್ರ ಪಾರ್ಟಿನಲ್ಲಿ ಭಾಳ ಜನ ನಿರೀಕ್ಷೆನೂ ಮಾಡ್ತಾರೆ. ಅದು ಒಂದು ರೀತಿ ಕ್ರಾಂತಿನೇ ಅಲ್ವಾ? ಬರೀ ಒಂದೇ ಪಕ್ಷಕ್ಕೆ ಸೀಮಿತವಾದಂಥ ಬದಲಾವಣೆಗಳನ್ನು ನಾವು ನಿರೀಕ್ಷೆ ಅಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ನಡೀತಾ ಇರ್ತವೆ ಇವೆಲ್ಲ. ಸರ್ ಇನ್ನೊಂದು ಮಾತು ಹೇಳಿದ್ರೆ ನೀವು ಅಧಿಕಾರ ಹಸ್ತಾಂತರ ಆದ್ರೆ ಮುಖ್ಯಮಂತ್ರಿ ನಂತರದಲ್ಲಿ ದಲಿತ CM ಕೊಡಬೇಕು, ಪರಮೇಶ್ವರಿಗೆ ಕೊಡಬೇಕು ಅನ್ನೋ ಮಾತು, ಆ ಹೇಳಿಕೆ ಅದು ಇವತ್ತು ಬದ್ಧ ಇದ್ದೀನಿ. ನಾನು ಹೇಳ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಷ್ಟೇ. ಅಂತಿಮವಾದ ನಿರ್ಣಯ ಹೈಕಮಾಂಡ್ನವ್ರದ್ದೇ. ನಮ್ಮ ಅಭಿಪ್ರಾಯ ಹೇಳಲಿಕ್ಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಗೊತ್ತಾಯ್ತಾ? ಆ ಒಂದು ಇದರಲ್ಲಿ ನಾನು ಅಭಿಪ್ರಾಯ ಸೂಚನೆ ಮಾಡಿದ್ದೀನಿ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ, ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯನ್ನು ಕೂಡ ತೋರಿಸ್ತೇವೆ. CM ಜೊತೆ ಕೆಲವು ಸೀನಿಯರ್ಸ್ ಮಿನಿಸ್ಟ್ರು, ಕೆಲವು ಬೇರೆ ಬೇರೆ ಮಿನಿಸ್ಟ್ರುಗಳೆಲ್ಲ ಹೋಗಿದ್ದಾರೆ. ನಿಮ್ಮ ಮಂತ್ರಿ ಸ್ಥಾನ ಕಳ್ಕೊಳ್ಳೋ ಭೀತಿಲಿ ಹೋಗಿದಾರ ಅಥವಾ ಉಳಿಸ್ಕೊಳ್ಳೋ ಭೀತಿಲಿ? ಇಲ್ಲ, ಅವನ್ನೆಲ್ಲ ಕನ್ಸಲ್ಟ್ ಮಾಡ್ತಾರೆ. AICCನಲ್ಲಿ ಮಂತ್ರಿ ಭಾಳಷ್ಟು ಜನ ಮಂತ್ರಿಗಳು, ಸೀನಿಯರ್ ಮಂತ್ರಿಗಳು ಪಕ್ಷದ ಕೆಲಸಕ್ಕೆ ನಮ್ಮನ್ನು ನಿಯೋಜನೆ ಮಾಡಿ ಅಂತಕ್ಕಂಥ ಬೇಡಿಕೆನೂ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ಇಟ್ಟಿದ್ದಾರೆ. ಅದರಿಂದ ಮುಖ್ಯಮಂತ್ರಿಗಳು ಹೋಗುವಂಥ ಕಾಲದಲ್ಲಿ ಎಲ್ಲರೂ ಹೋಗಿದ್ದಾರೆ. ಅವರು ಸ್ವಇಚ್ಛೆಯಿಂದ, ಯಾರು ಏನು ಬಂಧನ ಮಾಡಿ ಕರ್ಕೊಂಡು ಹೋಗೋದು, ದೂಡೋದು ಏನಿಲ್ಲ, ಸ್ವಇಚ್ಛೆಯಿಂದ ಹೋಗಿದ್ದಾರೆ. ಈಗ ನಮ್ಮದು ರೀಜನಲ್ ಪಾರ್ಟಿ ಅಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ನ್ಯಾಷನಲ್ ಪಾರ್ಟಿನಲ್ಲಿ ಲೀಡರ್ಸ್ಗಳನ್ನು ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಮುಖಂಡರುಗಳು, ರಾಜ್ಯದ ಮುಖಂಡರುಗಳಿಗೆ ಅವಕಾಶ ಇದೆ, ಮತ್ತು ಅದು ಅಗತ್ಯನೂ ಕೂಡ. ಇಲ್ಲೇನಿದೆ, ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಅವರಿಗೆ, ಹೈಕಮಾಂಡ್ನವರಿಗೆ ಸತ್ಯಾಂಶವನ್ನು ಮನವರಿಕೆ ಮಾಡಿಕೊಡ್ಬೇಕಲ್ಲ, ಅದನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಓಕೆ, ಜಾರಕಿಹೊಳಿ ಅವರು KPCC ಇದಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸರ್. ನೋಡಿ, ಅದೇನು ಹೊಸದೇನಲ್ವಲ್ರಿ, ಮೊದಲಿಂದನೂ ಕೂಡ ಜಾರಕಿಹೊಳಿ ಅವ್ರದ್ದು ನಮ್ಮ ಇವ್ರದ್ದು ಈಶ್ವರ್ ಖಂಡ್ರೆ 2 ಹೆಸರು ಕೂಡ ಇತ್ತು. ಅದರಲ್ಲಿ ಇಬ್ಬರಲ್ಲಿ ಯಾರಿಗಾನ ಒಬ್ರಿಗೆ ಮಾಡ್ತಾರೋ ಅಥವಾ ಇನ್ಯಾರೋ ಹೊಸಬ್ರೆ ಬರ್ತಾರೋ, ನಮ್ಮಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅವೆಲ್ಲ ಆಗ್ಬೇಕು ಅಂತೇಳಿ ಬೈಕೆ ನಮ್ದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.